ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮೇ 20ನೇ ತಾರೀಕಿನಿಂದ ಈ ರಾಶಿಯವರಿಗೆ ಅದೃಷ್ಟ ಸಂಪೂರ್ಣವಾಗಿ ಲಾಭವನ್ನು ತಂದುಕೊಡುತ್ತೆ. ನಿಮ್ಮ ಜೀವನದಲ್ಲಿ ಶುಭಕರವಾಗಿರುವಂತಹ ಎಲ್ಲ ಕಾರ್ಯದಲ್ಲೂ ಕೂಡ ಜಯವನ್ನು ಕಂಡುಕೊಳ್ಳುವಂತಹ ಸಮಯ ಈ ಒಂದು 2026 ಮೇ ತಿಂಗಳಲ್ಲಿ ಬಹಳಷ್ಟು ಶಕ್ತಿಶಾಲಿಯಾಗಿರುವಂತಹ ಸಮಯಗಳು ಬರ್ತಾ ಇರೋದ್ರಿಂದ ಮೇ 20ನೇ ತಾರೀಕು ಖಂಡಿತವಾಗಿ ನಿಮ್ಮ ಭಾಗ್ಯದ ಬಾಗಿಲು ತೆರೆದುಕೊಳ್ಳುತ್ತದೆ. ಶುಭದಾಯಕವಾಗಿರುವಂತಹ ಎಲ್ಲ ಕಾರ್ಯದಲ್ಲೂ ಕೂಡ ಜಯವನ್ನು ಸಾಧಿಸುವಂತಹ ಸಮಯ. ಹಾಗಾದರೆ ಯಾವ ರಾಶಿಯರು ಅತ್ಯಂತ ವಿಶೇಷವಾದ ಲಾಭವನ್ನು ಪಡೆದುಕೊಳ್ತಾರೆ, ಯಾವ ಕಷ್ಟಗಳಿಂದ ಪರಿಹಾರ ಸಿಗುತ್ತೆ, ನೆಮ್ಮದಿಯನ್ನು ಕಂಡುಕೊಳ್ತಾರೆ, ಸಂಪೂರ್ಣವಾದ ವಿಶೇಷವಾದ ಮಾಹಿತಿ ಇದರಲ್ಲಿದೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅಷ್ಟೇ ಅಲ್ಲದೆ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೌದು, ಈ ರಾಶಿ ಚಕ್ರದಲ್ಲಿರ್ತಕ್ಕಂತಹ ಜನರಿಗೆ ಗುರುವಿನ ಶುಕ್ರನ ಸಂಯೋಗವು ಅದ್ಭುತವಾಗಿರುವಂತಹ ಎಲ್ಲ ರೀತಿಯ ಕ್ಷೇತ್ರದಲ್ಲೂ ಕೂಡ ವೃತ್ತಿ, ಆರ್ಥಿಕ, ಕುಟುಂಬ, ಆರೋಗ್ಯ ಕ್ಷೇತ್ರಗಳಲ್ಲಿ ಅತ್ಯುತ್ತಮವಾದ ಬದಲಾವಣೆಯನ್ನು ತಂದುಕೊಡುತ್ತೆ. ವಿದ್ಯಾರ್ಥಿಗಳಿಗೆ ಶುಭ, ವೃತ್ತಿಯಲ್ಲಿ ಸ್ಥಿರ ಪ್ರಗತಿ, ಆರ್ಥಿಕವಾಗಿರುವಂತಹ ಚಂಚಲತೆ ದೂರವಾಗುತ್ತೆ, ಕೌಟುಂಬಿಕವಾಗಿರುವಂತಹ ಸೌಹಾರ್ದ ಮುಖ್ಯವಾಗಿರುತ್ತೆ, ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಈ ರಾಶಿ ಚಕ್ರದವರಿಗೆ ಎಲ್ಲವೂ ಕೂಡ ಅತ್ಯಂತ ಶುಭ ಹಾಗೂ ಲಾಭದಿಂದ ತುಂಬಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ತೀರಾ, ನೆಮ್ಮದಿಯಿಂದ ತುಂಬಿರುವಂತಹ ಜೀವನವನ್ನು ಕಂಡುಕೊಳ್ತೀರಾ. ಬುಧ ಮತ್ತು ಶುಕ್ರನ ವಿಶೇಷವಾಗಿರುವಂತಹ ಸ್ಥಾನ ಬದಲಾವಣೆಯು ನಿಮ್ಮ ಜೀವನಕ್ಕೆ ಅತ್ಯದ್ಭುತವಾಗಿರುವಂತಹ ಲಾಭವನ್ನು ತಂದುಕೊಡುತ್ತೆ. ತೋಟಗಾರಿಕೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವರಿಗೆ ಶನಿಯ ಒಂದು ಪ್ರಭಾವದಿಂದ ದೀರ್ಘಕಾಲದ ಲಾಭದ ಯೋಜನೆಗಳು ಕೈಗೂಡುವಂತಹ ಸಾಧ್ಯತೆ ಇದ್ದು, ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಲು ಪ್ರಯೋಗಗಳು ಸಫಲವಾಗುತ್ತೆ. ಆರ್ಥಿಕ ಸ್ಥಿತಿ ಖಂಡಿತವಾಗಿ ಚಂದ್ರನ ಹೊರೆಯಲ್ಲಿ ಶುಕ್ರನಿರೋದ್ರಿಂದ ಆರ್ಥಿಕ ವಿಚಾರಗಳಲ್ಲಿ ಚಂಚಲತೆ ಇರೋದು ಸಾಮಾನ್ಯವಾಗಿರುತ್ತೆ. ಕೂಡ ನೀವು ಯೋಚನೆ ಮಾಡದೆ ಎಲ್ಲ ಕೆಲಸದಲ್ಲೂ ಕೂಡ ಲಾಭವನ್ನು ಪಡೆದುಕೊಳ್ಬಹುದು. ಆರ್ಥಿಕ ವಿಚಾರದಲ್ಲಿ ಚಂಚಲತೆ ದೂರ ಮಾಡ್ಕೊಳ್ಬಹುದು. ಆದಾಯ ಬಂದರೂ ಕೂಡ ಅನಿರೀಕ್ಷಿತವಾದ ಖರ್ಚುಗಳು ಹೆಚ್ಚಾಗಬಹುದು. ಕುಟುಂಬದ ಅಗತ್ಯಗಳಿಗೆ ಅಥವಾ ಗೃಹೋಪಯೋಗಿ ವಸ್ತುಗಳಿಗೆ ಹಣವನ್ನು ವ್ಯಯ ಮಾಡಬಹುದು. ಮಂಗಳನ ಒಂದು ವಿಶೇಷವಾಗಿರುವಂತಹ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರದಲ್ಲಿ ಜಾಗರೂಕತೆ ಇರಬೇಕು. ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ ಆಸ್ತಿ ಖರೀದಿ ಮಾಡಿ. ಇನ್ನು ಶುಕ್ರನ ಒಂದು ವಿಶೇಷವಾಗಿರುವಂತಹ ಸ್ಥಾನಮಾನ ಕೌಟುಂಬಿಕ ಹಾಗೂ ವೈವಾಹಿಕ ಜೀವನಕ್ಕೆ ಕಾರಕನಾಗಿರುವಂತಹ ಕುಜನು ಕೂಡ ಸಂಬಂಧಗಳಲ್ಲಿ ಸ್ವಲ್ಪ ಕಾರವನ್ನು ತಂದು ಕೊಡಬಹುದು. ಜಗಳ ಮನಸ್ತಾಪವನ್ನು ಉಂಟು ಮಾಡಬಹುದು. ಸಣ್ಣ ವಿಷಯಗಳಿಗೆ ಪತಿ ಪತ್ನಿಯರ ನಡುವೆ ವಾದ ವಿವಾದ ಉಂಟಾಗಬಹುದು. ಶನಿಯ ಪ್ರಭಾವ ಕೂಡ ಇರೋದ್ರಿಂದ ತಾಳ್ಮೆಯಿಂದ ವರ್ತಿಸೋದು ಅಗತ್ಯ. ಸ್ತ್ರೀಯರ ಬಗ್ಗೆ ವಿಶೇಷವಾಗಿ ತಾಯಿಯ ಆರೋಗ್ಯದ ಬಗ್ಗೆ ಗಮನ ಕೊಡೋದು ಮುಖ್ಯ. ಈ ರಾಶಿ ಚಕ್ರದವರಿಗೆ 2026 ಮೇ 20ನೇ ತಾರೀಕಿನಿಂದ ಬಾಳು ಬಂಗಾರವಾಗುತ್ತೆ. ಎಲ್ಲ ರೀತಿಯ ಕಷ್ಟಗಳಿಂದ ಪರಿಹಾರವಾಗುತ್ತೆ. ಇಲ್ಲಿಯವರೆಗೆ ಎದುರಿಸಿರುವಂತಹ ನಕಾರಾತ್ಮಕ ತೊಂದರೆಗಳು, ಎಲ್ಲ ರೀತಿಯ ತೊಂದರೆಗಳಿಂದ ಪರಿಹಾರ ಅನ್ನೋದನ್ನು ಸುಲಭವಾಗಿ ಕಂಡುಕೊಳ್ತಾ ಹೋಗ್ಬೋದು. ಈ ರಾಶಿ ಚಕ್ರದವರಿಗೆ ಯಾವುದೇ ಕೆಲಸ, ಕಾರ್ಯ, ವ್ಯಾಪಾರ, ವ್ಯವಹಾರ ಮಾಡಿದ್ರೂ ಕೂಡ ಅದರಲ್ಲಿ ನಿಮಗೆ ಸಕಲ ಸೌಭಾಗ್ಯ ಪ್ರಾಪ್ತಿಯಾಗುವಂತಹ ಸಮಯ. ಸುಕರ್ಮ ಯೋಗ, ಧೃತಿ ಯೋಗ ಸೇರಿದಂತೆ ಅನೇಕ ರೀತಿಯ ಪರಿಣಾಮಕಾರಿಯಾಗಿರುವಂತಹ ಯೋಗಗಳು ರೂಪುಗೊಳ್ತಾ ಇದೆ. ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ದೇವರ ಅನುಗ್ರಹಕ್ಕೆ ಪಾತ್ರರಾಗುವಂತಹ ಸಮಯ ಅಂತ ಹೇಳಬಹುದು. ನಿಮ್ಮ ಕಷ್ಟಗಳೆಲ್ಲ ಕೊನೆಗೊಳ್ಳುವಂತಹ ವಿಶೇಷವಾದ ಸಮಯ. ಈ ದಿನ ಶ್ರದ್ಧಾ ಭಕ್ತಿಯಿಂದ ದೇವರನ್ನ ಆರಾಧನೆ ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಯನ್ನು ದೂರ ಮಾಡ್ಕೊಳ್ತೀರಾ. ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಧೃತಿ ಯೋಗ, ಸರ್ವಾರ್ಥ ಸಿದ್ಧಿ ಯೋಗ, ಅಮೃತ ಸಿದ್ಧಿ ಯೋಗ ಇತ್ಯಾದಿ ಶಕ್ತಿಶಾಲಿ ಯೋಗಗಳು ನಿರ್ಮಾಣವಾಗ್ತಾ ಇರೋದ್ರಿಂದ ಗ್ರಹಗಳ ಸ್ಥಿತಿಗಳ ಪ್ರಕಾರ ಈ ದಿನ ಹಲವಾರು ಶುಭ ಯೋಗಗಳು ನಿರ್ಮಾಣವಾಗುತ್ತೆ. ಜ್ಯೋತಿಷದ ಪರಿಹಾರಗಳನ್ನು ಸಹ ವಿವರಿಸಲಾಗಿದೆ. ಈ ವಿವರಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರ ಮೂಲಕ ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ವಿಭಿನ್ನವಾಗಿರುವಂತಹ ಯಶಸ್ಸನ್ನು ಕಂಡುಕೊಳ್ತೀರಾ. ಉತ್ತಮವಾದ ಅವಕಾಶಗಳನ್ನು ಗಳಿಸಿಕೊಳ್ತೀರಾ. ಇದರಿಂದ ಸಾಕಷ್ಟು ಮಾನಸಿಕ ಶಾಂತಿ ಕೂಡ ಸಿಗ್ತಾ ಹೋಗುತ್ತೆ. ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸುಧಾರಣೆಯನ್ನು ಹೊಂದುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರೋದ್ರಿಂದ ನಿಮ್ಮದೇ ಆದಂತಹ ಸ್ವಂತ ಕೆಲಸವನ್ನು ಮಾಡಬೇಕು ಅಂತ ಆಸೆ ಪಡ್ತಿರುವಂಥವರಿಗೆ ಧನ ಸಂಪತ್ತನ್ನು ಗಳಿಸಲು ಅನೇಕ ಉತ್ತಮ ಅವಕಾಶಗಳು ಕೂಡ ಪ್ರಾಪ್ತಿಯಾಗುತ್ತೆ. ಕೆಲಸವನ್ನು ಮಾಡುವ ಜನರಿಗೆ ಈ ಸಮಯ ಅಧಿಕಾರಿಗಳ ಹೊಗಳಿಕೆಗೆ ಪಾತ್ರರಾಗುವುದು ಮತ್ತು ಕೆಲವರಿಗೆ ಹೊಸ ಜವಾಬ್ದಾರಿಗಳು, ಉತ್ತಮ ಬಡ್ತಿ ದೊರಕುವ ಸಾಧ್ಯತೆ ಸಾಕಷ್ಟು ಹೆಚ್ಚಾಗಿರೋದ್ರಿಂದ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮ ಸುಧಾರಣೆಯನ್ನು ನೀವು ಹೊಂದ್ತೀರಾ. ನಿಮ್ಮ ಕೆಲಸಕ್ಕಾಗಿ ಪ್ರಯಾಣಿಸಬೇಕಾಗುತ್ತೆ. ಆದರೆ ಈ ಪ್ರಯಾಣವು ಶಾಂತಿಯುತವಾಗಿರುತ್ತೆ. ಧಾರ್ಮಿಕವಾದ ತೀರ್ಥಯಾತ್ರೆಗೆ ಹೋಗಲು ಉತ್ತಮ ಅವಕಾಶ ದೊರೆಯುತ್ತೆ. ಹಣಕಾಸಿನ ವಿಚಾರದಲ್ಲಿ ಅದ್ಭುತವಾಗಿರುವಂತಹ ಪ್ರಯೋಜನಕಾರಿ ಪರಿಣಾಮವನ್ನು ಬರಮಾಡ್ಕೊಳ್ತೀರಾ. ಸಂಬಂಧಗಳ ವಿಚಾರದಲ್ಲೂ ಕೂಡ ಲಾಭ ಅನ್ನೋದು ಸಿಗುತ್ತೆ. ಹಾಗಾಗಿ ರಾಶಿ ಚಕ್ರದವರಿಗೆ ಯಾವುದೇ ಕೆಲಸ, ಕಾರ್ಯ, ವ್ಯಾಪಾರ, ವ್ಯವಹಾರ ಅತ್ಯದ್ಭುತವಾಗಿರುವಂತಹ ಲಾಭದಿಂದ ತುಂಬಿರುವಂತಹ ಸಮಯ. ಕುಬೇರ ದೇವನ ಆಶೀರ್ವಾದ. ಮಣ್ಣು ಮುಟ್ಟಿದರೂ ಕೂಡ ಬಂಗಾರ. ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಕೌಶಲ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವುದೇ ಕೆಲಸದಲ್ಲೂ ಕೂಡ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಅದ್ಭುತ ಫಲಿತಾಂಶ ಪಡೆದುಕೊಳ್ಳೋಕೆ ಸಾಧ್ಯವಾಗುತ್ತೆ. ಜೊತೆಗೆ ಈ ರಾಶಿ ಚಕ್ರದವರು ಅಪೂರ್ಣವಾಗಿರುವಂತಹ ಕೆಲಸದಲ್ಲಿ ಯಶಸ್ಸನ್ನು ಕಂಡುಕೊಳ್ತೀರಾ. ದೇವರ ಅನುಗ್ರಹದಿಂದ ಈ ಅವಧಿಯಲ್ಲಿ ಯಾವುದೇ ರೀತಿಯ ದೊಡ್ಡ ಆರೋಗ್ಯ ಸಮಸ್ಯೆಗಳು ಬರುವುದಿಲ್ಲ. ಯಾವುದೇ ರೀತಿಯ ಕೆಲಸ ಕಾರ್ಯ ಮಾಡಿದ್ರೂ ಕೂಡ ಉತ್ತಮವಾದ ಸಮತೋಲನವನ್ನು
ಸ್ಥಾನವನ್ನು ಹೊಂದಿರೋದ್ರಿಂದ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ. ಹೊಸ ಆದಾಯದ ಮೂಲಗಳು ಗೋಚರಿಸುವಂತಹ ಪ್ರಭಾವಶಾಲಿ ವ್ಯಕ್ತಿತ್ವವನ್ನು ರೂಢಿ ಮಾಡ್ಕೊಳ್ತೀರಾ. ಇಷ್ಟೆಲ್ಲ ಅದೃಷ್ಟವನ್ನು ಕಂಡುಕೊಂಡು ನಾಳೆಯಿಂದ ಒಳ್ಳೆಯ ಸುದ್ದಿಗಳನ್ನು ಪಡೆದುಕೊಳ್ಳುವಂತಹ ವಿಶೇಷವಾದ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ವೃಶ್ಚಿಕ ರಾಶಿ, ಸಿಂಹ ರಾಶಿ, ಮಿಥುನ ರಾಶಿ, ಮೇಷರಾಶಿ, ಮೀನರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.